ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ನೀವು ಬೇರೆ ಬೇರೆ ವಿಡಿಯೋಗಳನ್ನು ನೋಡಿರ್ತೀರಾ. ಸ್ವಾಮಿ ಕಲಶದೊಳಗಡೆ ಒಬ್ಬೊಬ್ಬರು ಒಂದೊಂದು ವಸ್ತುಗಳನ್ನು ಹಾಕಬೇಕು ಅಂತ ತೋರಿಸ್ತಾ ಇದ್ದಾರೆ. ಮತ್ತು ನಾವು ಹುಬ್ಬಳ್ಳಿ ಕಡೆ ಇದ್ದೀವಿ, ಬೆಳಗಾವಿಯಲ್ಲಿದ್ದೀವಿ, ಅಥವಾ ರಾಯಚೂರಲ್ಲಿದ್ದೀವಿ, ಅಥವಾ ನಾವು ಹೊರ ದೇಶಗಳಲ್ಲಿದ್ದೀವಿ, ನಮಗೆ ಕೆಲವೊಂದು ವಸ್ತುಗಳು ಸಿಗ್ತಾ ಇಲ್ಲ. ಉದಾಹರಣೆಗೆ ಗುಲಗಂಜಿ ಸಿಗ್ತಾ ಇಲ್ಲ, ಅಥವಾ ಕಮಲದ ಬೀಜ ಸಿಗ್ತಾ ಇಲ್ಲ, ಮತ್ತೊಂದು ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಾ, ಹೌದಾ? ಹಾಗಾಗಿ ಸುಲಭವಾಗಿ ಸಿಗುವಂತಹ ಷೋಡಶ ದ್ರವ್ಯಗಳು, 16 ದ್ರವ್ಯಗಳು, 16 ಉಪಚಾರ ಪೂಜೆಗಳನ್ನು ಮಾಡ್ತೀವಲ್ವಾ, 16 ಹೂಗಳನ್ನು ಹೇಗೆ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ತೋರಿಸ್ತೆ, ಹಾಗೆ 16 ದ್ರವ್ಯಗಳು ಕಲಶಕ್ಕೆ ಹಾಕುವಂತಹ ಸುಲಭವಾಗಿ ಮನೆಯಲ್ಲಿ ಸಿಗುವಂಥ ದ್ರವ್ಯಗಳನ್ನು ಈಗ ನಾನು ತೋರಿಸ್ತಾ ಇದ್ದೀನಿ. ಆಯ್ತಾ? ಮೊದಲನೇದಾಗಿ ನೀವು ಇಲ್ಲಿ ನೋಡ್ಬೋದು, ಅರಿಶಿಣವನ್ನು ಇಟ್ಟಿದ್ದೀವಿ. ಹಾಗೆ ಎರಡನೇದಾಗಿ ಆಯ್ತಾ, ಇದು ವಿಶೇಷವಾದಂತಹ ಕುಂಕುಮ. ಏನು ಕುಂಕುಮ ಅಂದರೆ ತಾಳೆ ಹೂವಿನಿಂದ ಮಾಡಿದಂತಹ, ತಾಳೆ ಮರದ ಹೂವಿನಿಂದ ಮಾಡಿದಂತಹ ಕುಂಕುಮ. ಅದು ವಿಶೇಷವಾಗಿ ಮೆರೂನ್ ಕಲರ್ ಅನ್ನೋದು ಬಹಳ ವಿಶೇಷ. ಹಾಗೆ ಅಕ್ಷತೆ, ಹಾಗೆ ಒಂದು ಪಾರಿಜಾತದ ಹೂವು, ಹಾಗೆ ಕನಕ ಪುಷ್ಯರಾಗದ ಹರಳು, ಹಾಗೆ ಕವಡೆ, ಹಾಗೆ ಗೋಮತಿ ಚಕ್ರ, ಹಾಗೆ ಒಂದು ನಾಣ್ಯವನ್ನು ಇಲ್ಲಿಟ್ಟಿದ್ದೀನಿ. ಹಾಗೆ ಗೋಡಂಬಿ, ದ್ರಾಕ್ಷಿ, ಲವಂಗ, ಏಲಕ್ಕಿ, ಲಾವಂಚ ಮತ್ತು ವಿಶೇಷವಾಗಿ ಖರ್ಜೂರ ಮತ್ತು ಬಾದಾಮಿ. ಹಾಗೂ ಕಲಶಕ್ಕೆ ಬಹಳ ಶ್ರೇಷ್ಠವಾಗಿ ಇಡಬೇಕಾಗಿದ್ದು ಇದು. ಏನಿಡಲಿಲ್ಲ ಅಂದರೂ ಇದನ್ನ ಇಡಲೇಬೇಕು. ಏನಿದು? ಕೂರ್ಚೆ ಅಂತ ಹೇಳ್ತಾರೆ. 2 ದರ್ಬೆಯಿಂದ ಮಾಡಿರುವಂತಹ ಕೂರ್ಚೆ. ಇದನ್ನು ಕಲಶಕ್ಕೆ ಹಾಕಬೇಕು. ಇದಿಷ್ಟು ಕಲಶಕ್ಕೆ ಹಾಕಿದ ಮೇಲೆ ಇದು ನೋಡಿ, ಕಲಶದ ಒಳಗಡೆ ಇರಬೇಕು. ಇದು ಯಾವತ್ತೂ ಅಷ್ಟೇ ಒಂದು ಗೇಣಿಗಿಂತ ಉದ್ದ ಇರಬಾರ್ದು, ಗೊತ್ತಾಯ್ತಾ? ಮತ್ತು ವಿಶೇಷವಾಗಿ ಇದು ಕಲಶದಿಂದ ಆಚೆ ಬರಬೇಕು. ಹೇಗೆ ಆಯಿತಾ, ನೀವು ನಾಗರ ಹೆಡೆ ಆಚೆ ಬಂದಿರುತ್ತೋ ಹಾಗೆ ಇದು ಕಲಶದಿಂದ ಹೀಗೆ ಆಚೆ ಬರಬೇಕು. ಇದಿಷ್ಟು ಭಾಗ ನೀವು ಕಾಯಿ ಹೀಗಿಟ್ಟಾಗ ಇದಿಷ್ಟು ಭಾಗ ಒಳಗಡೆ ಇರುತ್ತೆ, ಇದಿಷ್ಟು ಭಾಗ ಮಾತ್ರ ಆಚೆ ಇರಬೇಕು. ಇದು 16 ದ್ರವ್ಯಗಳು. ಇದನ್ನು ನೀವು ಖಂಡಿತವಾಗಿಯೂ ಮನೆಯಲ್ಲೇ ಇರುತ್ತೆ. ನೋಡಿ, ನಿಮಗೆ ವಿಶೇಷವಾಗಿ ಲಾವಂಚ ಸಿಕ್ಕಿಲ್ಲ ಅಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಕಲ್ಲು ಸಕ್ಕರೆಯನ್ನು ಹಾಕ್ಬೋದು. ಅಥವಾ ನಿಮಗೆ ಇದರಲ್ಲಿ ಗೋಮತಿ ಚಕ್ರ ಸಿಕ್ಕಿಲ್ಲ ಅಂದರೆ ನೀವು ಕಮಲದ ಬೀಜವನ್ನು ಹಾಕ್ಬೋದು. ಅಥವಾ ನಿಮಗೆ ಇನ್ಯಾವುದಾದ್ರು ಕನಕ ಪುಷ್ಯರಾಗ ಹರಳು ಸಿಕ್ಕಿಲ್ಲ ಅಂದರೆ ಅದಕ್ಕೆ ಪರ್ಯಾಯವಾಗಿ, ಗೊತ್ತಾಯ್ತಾ, ಒಂದು ಬಿಲ್ವ ಪತ್ರೆಯನ್ನು ಹಾಕ್ಬೋದು. ಅಥವಾ ನಿಮಗೆ ಕವಡೆ ಸಿಕ್ಕಿಲ್ಲ ಅಂದರೆ ಅದಕ್ಕೆ ಪರ್ಯಾಯವಾಗಿ ಒಂದು ತುಳಸಿ ದಳವನ್ನು ಹಾಕ್ಬೋದು. ಕಲಶದಲ್ಲಿ 16 ದ್ರವ್ಯಗಳನ್ನು ಹಾಕಬೇಕು. ಮತ್ತು ವಿಶೇಷವಾಗಿ ಯಾವತ್ತೂ ಅಷ್ಟೇ ರಾತ್ರಿ ಕಲಶಕ್ಕೆ ನೀರನ್ನು ಹಿಡಿದಿಟ್ಟು ಬೆಳಗ್ಗೆ ಪೂಜೆ ಮಾಡುವಾಗಿಲ್ಲ. ಬೆಳಗ್ಗೆಯೇ ಸ್ನಾನ ಮಾಡಿ, ಅದು ಅಭ್ಯಂಜನ ಸ್ನಾನ, ತಲೆಗೆ ಎಣ್ಣೆ ಹಾಕ್ಕೊಂಡು ಸ್ನಾನವನ್ನು ಮಾಡಿ ಆಯಿತಾ, ಆಮೇಲೆ ನೀರನ್ನು ಹಿಡಿದು ಆಮೇಲೆ ವಸ್ತ್ರಗಳನ್ನು ಉಡಿಸಿ ಆಮೇಲೆ ಆಯಿತಾ ಅದಕ್ಕೆ ಇದಿಷ್ಟು ದ್ರವ್ಯಗಳನ್ನು ಹಾಕಿ ವಿಶೇಷವಾಗಿ ಶುದ್ಧವಾದಂತಹ ಜಲವನ್ನು ಅದಕ್ಕೆ ಹಾಕಬೇಕು. ಆಮೇಲೆ ಕೆಲವರು ಏನು ಮಾಡ್ತೀರಾ ಅಂದರೆ, ಕಲಶದಲ್ಲಿ ನೀರನ್ನು ಹಾಕಬೇಕಾದ್ರೆ ಆಯಿತಾ, ನಮ್ಮ ಹತ್ರ ಗಂಗೆಯ ಕಾಶಿಯಿಂದ ತಂದಂಥ ಗಂಗೆ ಇದೆ, ಅಥವಾ ಮೊನ್ನೆ ಕುಂಭಮೇಳದ ಜಲ ಇದೆ. ಈ ರೀತಿ ಯಾವುದು ಹಾಕುವ ಹಾಗಿಲ್ಲ. ಕಲಶದಲ್ಲಿ ವಿಶೇಷವಾಗಿ ಯಾವುದನ್ನೂ ಹಾಕುವಾಗಿಲ್ಲ. ಬೇಕಾದ್ರೆ ನೀವು ಕಲಶ ವಿಸರ್ಜನೆ ಆದ ಮೇಲೆ ಆ ನೀರುಗಳನ್ನು ಈ ಕಲಶದ ನೀರಿನ ಜೊತೆಯಲ್ಲಿ ಮಿಶ್ರಣ ಮಾಡಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ಬೋದು, ಮತ್ತು ಇದನ್ನು ಕುಡಿಬಹುದು ಅಥವಾ ಸ್ನಾನ ಮಾಡಬಹುದು. ಹಾಗೆ ಮತ್ತೆ ಇದು ಕಲಶದೊಳಗಡೆ ಹಾಕಿರುವಂತಹ ನಾಣ್ಯಗಳಾಗಿರಲಿ, ಹರಳಾಗಿರಲಿ, ಕವಡೆ ಆಗಿರಲಿ, ಜೋಪಾನಾಗಿ ಎತ್ತಿಟ್ಕೋಬೇಕು. ಕೆಲವರು ಕಳ್ಕೊಂಡ್ಬಿಡ್ತಾರೆ, ಆಮೇಲೆ ವಿಡಿಯೋ ಮಾಡ್ತಾರೆ, ಸ್ವಾಮಿ ನಮ್ಮ ಹೊಂಟಾಯ್ತು ಏನು ಮಾಡೋದು ಅಂತ. ನಾವೇನು ಮಾಡೋಕ್ಕಾಗುತ್ತೆ? ಶುಭವಾಗಲಿ.